ಇವರು ಈ ಒಂದು ಗಣಿಗಾರಿಕೆಯಲ್ಲಿ ಭಾಗಿಯಾಗಿರುವಂತಹ ಡೌಟ್ಗಳು ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಅಲ್ರಿ ದಿಲೀಪ್ ಅವರೇ, ಇಲ್ಲಿ ಕಿತ್ತನಹಳ್ಳಿಯಲ್ಲಿ ನೆಮ್ಮದಿ ಕಿತ್ಕೊಳ್ಳುವಂತ ಕೆಲಸವಾಗ್ತಾ ಇದೆ. ಇಲ್ಲಿ ಜನರು ತಮ್ಮ ನೆಮ್ಮದಿಯನ್ನ ಕಳ್ಕೊಂಡು ಒದ್ದಾಡ್ತಾ ಇದ್ರು. ನಿಮಗೆ ಇದ್ರ ಬಗ್ಗೆ ಯಾವುದು ಮಾಹಿತಿ ಇಲ್ವಾ? ಹಾಗಾದ್ರೆ ಇಲ್ಲಿ ಸ್ಥಳೀಯರ ನೆಮ್ಮದಿ ಸಂತೋಷವನ್ನ ಈ ಒಂದು ಗಣಿಗಾರಿಕೆ ಕಿತ್ಕೊಳ್ತಾ ಇದೆ. ರಾತ್ರಿ ಎಲ್ಲ ಜನ ಬೆಚ್ಚ ಬೀಳ್ತಾ ಇರುವಂತಹ ರೀತಿಯಲ್ಲಿ ಗಣಿಗಾರಿಕೆಯನ್ನ ಮಾಡ್ತಿದ್ದಾರೆ. ಇದಷ್ಟರ ಬಗ್ಗೆ ನಿಮ್ಗೆ ಯಾವ ಮಾಹಿತಿಯೂ ಕೂಡ ಇಲ್ವಾ? ನಿಮ್ಗೆ ಈ ಒಂದು ಗಣಿಗಾರಿಕೆಯ ರಭಸೇನಿದೆ, ಅದರ ತೀವ್ರತೆ ಏನಿದೆ, ಅದರಿಂದಾಗಿ ಮನೆಗಳೆಲ್ಲ ಈಗ ಬಿರುಕು ಬಿಟ್ಟಿರುವ ಮಟ್ಟಕ್ಕೆ ಅಲ್ಲಿ ಗಣಿಗಾರಿಕೆ ನಡೀತಾ ಇದೆ. ಇದರ ಬಗ್ಗೆ ತಮಗೆ ಯಾವುದು ಅರಿವೇ ಇಲ್ವಾ? ಸಂವೇದನೆ ಇಲ್ವಾ? ಹಾಗಾದ್ರೆ ಈ ಒಂದು ಕಿತ್ತನಹಳ್ಳಿ ಸುತ್ತಮುತ್ತ ವಾತಾವರಣ ಸಂಪೂರ್ಣವಾಗಿ ಕಲುಷಿತವಾಗ್ತಾ ಇದೆ. ಇಲ್ಲಿ ಮಾಡ್ತಾ ಇರುವಂತಹ ಗಣಿಗಾರಿಕೆಯಿಂದ ಹೊರ ಬರುವಂತಹ ತ್ಯಾಜ್ಯಗಳೇನಿದೆ ಅದನ್ನ ಅಲ್ಲೇ ಡಂಪ್ ಮಾಡಲಾಗತ್ತೆ. ಅಲ್ಲಿ ಆಗುವಂತ ಪೊಲ್ಯೂಷನ್ ಇಂದಾಗಿ ಅಲ್ಲಿ ಒಂದು ತೀವ್ರತೆ ಏನಿರುತ್ತೆ, ಗಣಿಗಾರಿಕೆ ಮಾಡುವಂತಹ ಸಮಯದಲ್ಲಿ ಭೂಮಿಯನ್ನ ಅಗೆಯುವ ಸಮಯದಲ್ಲಿ ಅಲ್ಲಿ ಬಳಸುವಂತ ಕೆಲವೊಂದು ಎಕ್ವಿಪ್ಮೆಂಟ್ಸ್ ಇಂದ ಆ ಒಂದು ಜಾಗ ತನ್ನ ಫಲವತ್ತತೆಯನ್ನ ಕಳ್ಕೊಳ್ಳುತ್ತೆ. ಹಾಗೆ ಅಲ್ಲಿ ಆ ಭೂಮಿ ತುಂಬಾನೇ ಸಡಿಲವಾಗತ್ತೆ. ಇವೆಲ್ಲವೂ ಆ ಒಂದು ಜಾಗದಲ್ಲಿ ನಡೀತಾ ಇದೆ. ಇದು ಎಷ್ಟು ದೊಡ್ಡ ಮಟ್ಟಿಗೆ ಎಫೆಕ್ಟ್ ಆಗತ್ತೆ ಅನ್ನೋ ಮಾಹಿತಿ ಕೂಡ ಯಾರಿಗೂ ನಿಮಗೆ ನೀಡೋದು ಬೇಡ. ಎಲ್ಲವೂ ನಿಮ್ಗೆ ಗೊತ್ತಿರತ್ತೆ. ಇದೆಲ್ಲ ಗೊತ್ತಿದ್ದು ಈ ರೀತಿಯಾಗಿ ಇಲ್ಲಿ ಇಷ್ಟು ದೊಡ್ಡ ಸಮಸ್ಯೆಗಳಾಗ್ತಾ ಇದ್ರು ಕೂಡ ತಮಗೆ ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ರೀತಿಯಲ್ಲಿ ನಾಟಕ ಮಾಡ್ತಿದ್ದೀರಾ. ಹಾಗಾದ್ರೆ ನಿಮಗೆ ಇಂಥ ಮನಸ್ಥಿತಿ ಬಂದಿದೆ ಅಂತಂದ್ರೆ ಇದರಲ್ಲಿ ನಿಮಗೂ ಕೂಡ ಏನಾದ್ರೂ ಲಾಭ ಇರಲೇಬೇಕು. ಇಲ್ಲಿ ರಾತ್ರಿ ಎಲ್ಲ ಜನ ಮಲಗೋದಕ್ಕೆ ಕೂಡ ಆಗದೆ ಇರುವಷ್ಟು ದೊಡ್ಡ ಮಟ್ಟದಲ್ಲಿ ಗಣಿಗಾರಿಕೆ ಮಾಡ್ಲಾಗ್ತಾ ಇದೆ. ಅಲ್ಲಿ ಬಳಸುವಂತ ಎಕ್ವಿಪ್ಮೆಂಟ್ಸ್ಗಳು, ಅಲ್ಲಿ ಭೂ ಅಗೆಯುವಂತ ಕೆಲಸಗಳೆಲ್ಲ ಏನ್ ನಡೀತಾ ಇದೆ ಅದರಿಂದ ತುಂಬಾ ದೊಡ್ಡ ಮಟ್ಟದ ಶಬ್ದ ಉಂಟಾಗೋದು ಸಹಜ. ಈ ಎಲ್ಲಾ ಶಬ್ದದಿಂದ ಅಲ್ಲಿನ ಜನರು, ಕಿತ್ತನಹಳ್ಳಿ ಸುತ್ತಮುತ್ತ ಇರುವಂತಹ ಜನರಿಗೆ ಸಂಪೂರ್ಣವಾಗಿ ಡಿಸ್ಟರ್ಬ್ ಆಗ್ತಾ ಇದೆ. ರಾತ್ರಿ ಪೂರ್ತಿ ಮಲಗೋಕಾಗ್ತಾ ಇಲ್ಲ. ಜನರು ಬೆಚ್ಚಿ ಬೀಳುವಂತಹ ಸಮಸ್ಯೆಗಳು ಕೂಡ ಇಲ್ಲಿ ನಿರ್ಮಾಣವಾಗ್ತಾ ಇರುವಂತದ್ದು. ಈ ಒಂದು ವಾತಾವರಣವನ್ನ ಕೂಡ ಇದು ಸಂಪೂರ್ಣವಾಗಿ ಕಲುಷಿತಗೊಳಿಸ್ತಾ ಇದೆ. ಅಲ್ಲಿನ ಮಣ್ಣಿನ ಫಲವತ್ತತೆ ಹಾಳಾಗ್ತಾ ಇದೆ. ಈ ಒಂದು ಗಣಿಗಾರಿಕೆಗಳಿಂದ ಎಷ್ಟೆಲ್ಲ ಸಮಸ್ಯೆ ಆಗತ್ತೆ ಅನ್ನೋದ್ರ ಬಗ್ಗೆ ನಾವೇ ನಿಮ್ಗೆ ಹೇಳ್ಕೊಡೋದು ಬೇಡ, ನಿಮ್ಗೆ ಗೊತ್ತಿರುತ್ತೆ. ಯಾಕೆ ಅಂತಂದ್ರೆ ಎಲ್ಲಾ ಕಡೆ ಗಣಿಗಾರಿಕೆಗೆ ಪರ್ಮಿಷನ್ ಕೊಡೋದಿಲ್ಲ. ಯಾಕೆ ಕೊಡೋದಿಲ್ಲ? ಅದರಿಂದ ಅಷ್ಟೆಲ್ಲ ಅದಿರುಗಳು ಸಿಗತ್ತೆ. ಎಕನಾಮಿಕಲಿ ಅದು ಎಷ್ಟು ಹೆಲ್ಪ್ ಆಗತ್ತೆ ಅಂತ ಗೊತ್ತಿದ್ರು ಕೂಡ ಯಾಕೆ ಪರ್ಮಿಷನ್ ಕೊಡಲ್ಲ? ಈಗ ಈ ರೀತಿಯಾಗಿ ಎಕನಾಮಿಕಲ್ ಸಪೋರ್ಟ್ ಅನ್ನು ನೋಡೋಕ್ ಹೋದ್ರೆ ನಾವು ಭೂಮಿ ಕಳ್ಕೊಳ್ತೀವಿ, ಭೂಮಿಯ ಫಲವತ್ತತೆಯನ್ನ ಕಳ್ಕೊಳ್ತೀವಿ, ಅಲ್ಲಿನ ಸಡಿಲತೆ ಆಗತ್ತೆ. ಪ್ರತಿಯೊಂದನ್ನ ಈಗ ಗಮನದಲ್ಲಿ ಇಟ್ಟುಕೊಂಡು ತಾನೇ ಯಾವುದೇ ಗಣಿಗಾರಿಕೆಗೆ ಇವರು ಅವಕಾಶವನ್ನ